ಗುರುಗಳೇ. DSS ಗುರು ಸಿಕ್ಕರೆ 11 ಮೂಟೆ ಅಕ್ಕಿ ಕೊಡಿಸ್ತೀನಿ ತಂದೆ ಅಂತ 1 ಅವರ್ ಅಲ್ಲಿ ಕೇಳ್ಕೊಂಡಿದ್ರೆ 1 ಅವರ್ ಅಲ್ಲಿ ನನ್ನ ಕರೆ ನಿಮ್ಗೆ ಸಿಕ್ಕಿದೆ. 1 9 ಅವರಲ್ಲಿ ತಿಂಗಳ ಗುರುಗಳೇ. ಕಾದಿದ್ದೀರಾ. 9 ತಿಂಗಳಿಂದ ನನ್ನ ಫೋನ್ ನಂಬರ್ ನಿಮ್ಗೆ ಸಿಕ್ರೂ ನನ್ನ ಲೈನ್ ಸಿಕ್ಕಿಲ್ಲ ನಿಮಗೆ. ಲೈನ್ ಆದ್ರೆ ಸಿಕ್ಕಿಲ್ಲ ಗುರುಗಳೇ. DSS ಗುರು ಅವರು ಸಿಕ್ಕರು ನನಗೆ ಲೈನು ಪೂಜೆ ವಿಧಾನವನ್ನು ತಿಳಿಸಿಕೊಟ್ರೆ ನಾನು ನಿಮ್ಗೆ 11 ಮೂಟೆ ಅಕ್ಕಿಯನ್ನು ಕೊಡಿಸ್ತೀನಿ ಅಂತಂದು ರಾಯರಲ್ಲಿ ಕೇಳ್ಕೊಂಡಿದ್ದೀರಾ. ವಿತ್ ಇನ್ 1 ಅವರ್ ಅಲ್ಲಿ ನೀವು ಕೇಳ್ಕೊಂಡಿದ್ದು ನನಗೆ ಗೊತ್ತಿಲ್ಲ. ನೀವೇನ್ ಹೌದು ಬೇಡ್ಕೊಂಡಿದ್ರು ನನಗೂ ಗೊತ್ತಿಲ್ಲ. ಇದು ರಾಯರೇ ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ನನ್ನ ಹೌದು ಭಕ್ತ ಇದ್ದಾನೆ, 11 ಮೂಟೆ ಅಕ್ಕಿ ಕೊಡಿಸ್ತಾನೆ. ಅವನ ಪಾಪ ಕರ್ಮಗಳು ಕಳೆದು ಹೋಗ್ಬೇಕು. ಆದ್ರೆ ಅವನ ಅಕ್ಕಿ ಮೂಟೆಗೋಸ್ಕರ ನಾನು ಆಸೆ ಪಟ್ಟವನಲ್ಲ. ಅವನು ಅಕ್ಕಿ ಮೂಟೆ ಕೊಟ್ಟಿದ್ದು ಅವನ ಕರ್ಮಗಳು ಕಳೆದು ಹೋಗೋಕ್ಕೋಸ್ಕರ ರಾಯರ ಮಠಕ್ಕೆ ಕೊಡ್ತಾ ಇದ್ದಾನೆ ಅಂತಂದು ಗುರು ರಾಘವೇಂದ್ರ ಸ್ವಾಮಿ ಅವರು ಸೂಚನೆ ಕೊಟ್ಟಿದ್ದಾರೆ. ನೀವು ಹೌದು 11 ಮೂಟೆ ಅಕ್ಕಿಯನ್ನು ಕೊಟ್ಟಿದ್ದು ಗುರು ರಾಘವೇಂದ್ರ ಸ್ವಾಮಿ ಅವರು ತಿನ್ನುವುದಿಲ್ಲ. ಅದನ್ನ ತಿನ್ನುವುದಿಲ್ಲ. ಮತ್ತೆ ನೀವೇನ್ ಕೊಡಿಸಿರ್ತೀರಾ ಅದನ್ನ ಮತ್ತೆ ರಿಟರ್ನ್ ನಮಗೆ ಕೊಡ್ತಾರೆ. ಅದೇ ಗುರು ರಾಘವೇಂದ್ರ ಸ್ವಾಮಿ ಅವರು. ಹೌದು ಗುರುಗಳೇ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್ ಗುರುಗಳೇ. ಯಾರ್ ಸ್ವಾಮಿ ಮಾತಾಡೋದು? ನಮ್ಮ ಹೆಸರು ಬಸವರಾಜ್ ಅಂತ ಗುರುಗಳೇ. ಓಕೆ. ನಿಮ್ಗೆ 9 ತಿಂಗಳಿಂದ ಕಾಯ್ತಾ ಇದ್ದೀನಿ ಗುರುಗಳೇ. ನಿಮ್ ಕಾಲ್ ಮಾಡ್ತಾ ಇದ್ದೀನಿ. ಒಟ್ಟ 9 ಸಿಗ್ತಾ ಇಲ್ಲ. ತಿಂಗಳಿಂದ ಫೋನ್ ಮಾಡ್ತಾ ಇದ್ದೀರಾ? 9 ತಿಂಗಳಿಂದ ಮಾಡ್ತಾ ಇದ್ದೀನಿ ಗುರುಗಳೇ. ಓಕೆ. ಎಲ್ಲಿ ಮಂತ್ರಾಲಯಕ್ಕೆ ಹೋಗಿ ಕೇಳ್ಕೊಂಡ್ ಬಂದಿದ್ದೀನಿ. ಎಲ್ಲಾ ಕಡೆ ಗುರುಗಳ ನಂಬರ್ ಸಿಗ್ಲಿ ಅಂತ. ಹ್ಮ್ ಗೋಮಾತೆ ಬೆಲ್ಲ ಕೂಡ ತಿನ್ನಿಸ್ತಾ ಇದ್ದೀನಿ. ನನ್ ಹ್ಮ್ DSS ಗುರು ಸಿಗ್ಲಿ ನನಗೆ ಪರಿಹಾರ ಹೇಳಿ ಅಂತ. ಹ್ಮ್ ಯಾವ್ದು ಆಗ್ತಾ ಇರ್ಲಿಲ್ಲ. ಇವತ್ ಬೆಳಗ್ಗೆ ಪೂಜೆ ಮಾಡ್ಬೇಕಾದ್ರೆ ಹ್ಮ್ DSS ಗುರು ನನಗೆ ಸಿಕ್ಕು ಪರಿಹಾರ ಹೇಳಿದ್ರೆ, ರಾಘವೇಂದ್ರ ಸ್ವಾಮಿ ನಿನಗೆ 11 ಮೂಟೆ ಅಕ್ಕಿ ಕೊಡಿಸ್ತೀನಿ. DSS ಗುರು. ನನಗೆ ಫೋನಲ್ಲಿ ಸಿಕ್ಕು ಪರಿಹಾರ ಹೇಳಿದ್ರೆ ಹ್ಮ್ ನಿಮ್ಗೆ 11 ಮೂಟೆ ಅಕ್ಕಿ ಕೊಡಿಸ್ತೀನಿ ಅಯ್ಯೋ ಸ್ವಾಮಿ. ಅನ್ನಪ್ರಸಾದಿಗೆ. ಇವತ್ ಬೆಳಗ್ಗೆನೆ. ಇವತ್ತು ಇದು ಬೆಳಗ್ಗೆ ನೀವು ರಾಯರಲ್ಲಿ ಕೇಳ್ಕೊಂಡಿದ್ದೀರಾ? ಇವತ್ತು ಬೆಳಗ್ಗೆ ಕೇಳ್ಕೊಂಡಿದ್ದೀರಾ? ಇವತ್ತು ಸಿಕ್ಕರು ಬೆಳಗ್ಗೆ ಅಂದ್ರೆ ಕೇಳ್ಕೊಂಡು DSS ಗುರು ಅವ್ರು ಸಿಕ್ಕರು ಅಂದ್ರೆ 11 ಮೂಟೆ ಅಕ್ಕಿ ಕೊಡಿಸ್ತೀನಿ ಅಂತ ಕೇಳ್ಕೊಂಡಿದ್ದೀರಾ? ಎಸ್ ಗುರುಗಳೇ. ಅಯ್ಯಯ್ಯೋ ಸ್ವಾಮಿ, ನೋಡಿದ್ರಾ? ರಾಯರು ನಿಮ್ಮಲ್ಲಿ ಏನ್ ತಗೋಬೇಕು ಅಂದ್ರೆ ನಿಮ್ಮ ಈ ಕರ್ಮಗಳು ಅಷ್ಟಿತ್ತು. ಈಗ ಕೇಳ್ಬಿಟ್ಟು ಒನ್ ಅವರ್ ಆಯ್ತು. ಒನ್ ಅವರ್ ಆಯ್ತು ಗುರುಗಳೇ. ನಾನು ಅವ್ರನ್ನ ಕೇಳ್ಕೊಂಡ್ಬಿಟ್ಟು ರಾಯರಲ್ಲಿ DSS ಗುರು ಅವ್ರು ಸಿಕ್ಕರೆ 11 ಮೂಟೆ ಅಕ್ಕಿ ಕೊಡಿಸ್ತೀನಿ ಅಂತ ಕೇಳ್ಕೊಂಡಿದ್ದೀರಾ? ಕೇಳ್ಕೊಂಡೆ. ಒಂದ್ ತಾಸ ಆಯ್ತು. 1 ತಾಸತ್ತು. ಈ 1 ಅವರ್ ಅಲ್ಲಿ ನನಗೆ ಫೋನ್ ಸಿಕ್ತಾ ನಿಮ್ಗೆ ಹಾಗಾದ್ರೆ? ನೀವೇ ಮೆಸೇಜ್ ಬಂತು ಗುರುಗಳೇ. ನಿನ್ ಫೋನ್ ಸಿಕ್ತು ನಮ್ಗೆ. ಯಾಕೆ ಅಂದ್ರೆ ನಿಮ್ಮಲ್ಲಿ ಕರ್ಮಗಳು ಇತ್ತಲ್ಲ ಸ್ವಾಮಿ. ಗುರು. ಯಾಕೆಂದ್ರೆ ರಾಯರ್ ನಿಮ್ಮಲ್ಲಿ 11 ಮೂಟೆ ಆಸೆ ಪಡುವುದಲ್ಲ. ರಾಯರ್ ನನಗೆ ಒಡವೆ ಮಾಡಿಸು, ಚಿನ್ನ ಮಾಡಸಾಕು ಅಂತ ಯಾವತ್ತೂ ಕೇಳಿದವರಲ್ಲ ಗುರು ರಾಘವೇಂದ್ರ ಸ್ವಾಮಿಯವರು. ಹೌದು ಗುರು. ಯಾಕಂದ್ರೆ ನಿನ್ನ ಕರ್ಮಗಳು ಅಷ್ಟಿತ್ತು. ಆ ಕರ್ಮಗಳು 9 ತಿಂಗಳದಿಂದ ನೀವು ನನಗೆ ಕರೆ ಮಾಡಕ್ಕೆ ಕಾಯ್ತಾ ಇದ್ದೀರಾ. ಅಷ್ಟು ತಿಂಗಳದಿಂದ ನಿಮಗೆ ಲೈನ್ ಸಿಕ್ಕಿಲ್ಲ. ಇವತ್ತು ಬೆಳಗಿನ ಜಾವದಲ್ಲಿ ನೀವು ಪೂಜೆ ಮಾಡುವಂತ ಸಂದರ್ಭದಲ್ಲಿ 11 ಮೂಟೆ ಅಕ್ಕಿ ಕೊಡಿಸ್ತೀನಿ ಅವ್ರು ಸಿಕ್ಕ್ರೆ. ಅದೇ DSS ಗುರು ಅವ್ರು ಸಿಕ್ಕ್ರೆ 11 ಮೂಟೆ ಕೊಡಿಸ್ತೀನಿ ಅಂತ ಕೇಳ್ಕೊಂಡಿದ್ರ. ಇವತ್ತು 1 ಕೇಳ್ಕೊಂಡ್ ಅವರ್ ಆದ್ಮೇಲೆ ನನ್ನ ಮೆಸೇಜ್ ನಿಮಗೆ ಬಂದಿದೆ. ಬಂದಿದೆ ಗುರುಗಳೇ. ಅದು ಹ್ಮ್ ಮತ್ತೆ 2 ದಿನ ಆಯ್ತು. ನಿನ್ನೆ ಇವತ್ತು ಬೆಳಗ್ಗೆ ಹ್ಮ್ ಪೂಜೆ ಮಾಡ್ತಾ ಇದೀನಿ. ನಿಮ್ ಸಾಂಗ್ ಕೇಳ್ತಾ ಇದೀನಿ. ರಾಘವೇಂದ್ರ ಸ್ವಾಮಿ ಸಾಂಗ್ ಕೇಳ್ತಾ ಇದೀನಿ. ಹ್ಮ್ ಪ್ರವಚನಗಳು ಕೇಳ್ತಾ ಇದೀನಿ. ಹ್ಮ್ ಹ್ಮ್ ಅದು ಕೇಳ್ಕೊಂತ ನಾನು ಸೋಫಾ ಸೀಟ್ ಅಲ್ಲಿ ಮಲಗಿದ್ದೆ ಗುರುಗಳೇ. ಹ್ಮ್ ನಿಮ್ ಮೆಸೇಜ್ ಬಂತು. ಹ್ಮ್. ಓ, ರಾಯರ್ದು ಸಾಂಗ್ ಕೇಳುವಾಗ ನಿಮ್ಗೆ ಇದು ಮೆಸೇಜ್ ಬಂತು ಮೆಸೇಜ್ ಬಂತು. ಗುರುಗಳೇ. ನೋಡಿದ್ರಾ? ರಾಯರ್ ಎಲ್ಲೆಲ್ಲಿ ಸೂಚನೆ ಕೊಡ್ತಾರಂತಂದು. ಒಂದು ಹೌದು ವಿಚಾರದಲ್ಲಿ ನೆನಪಿಟ್ಕೊಳ್ಳಿ. ನೀವು 11 ಮೂಟೆ ಕೊಡಿಸ್ತೀರಂತಂದು ನಿಮ್ಮ ಮೇಲೆ ಆಸೆ ಇಟ್ಟಿಲ್ಲ ರಾಯರು. ಅರ್ಥ ಮಾಡ್ಕೊಳ್ಳಿ. ರಾಯರ್ ಏನಂದ್ರೆ, ಸಂತೋಷವಾದ. ನೀವು 11 ಮೂಟೆ ರಾಯರ ಮಠಕ್ಕೆ ಹೋಗಿ ಕೊಡಿಸಿದ್ರೆ ನಿಮ್ಮ ಪಾಪ ಕರ್ಮಗಳು ಕಳೆದು ಹೋಗುತ್ತೆ. ಆಯ್ತು ಯಾಕೆ ಗುರು. ಅಂದ್ರೆ ನೀವು ಮಾಡಿರೋ ಪಾಪ ಕರ್ಮಗಳು ಎಷ್ಟೋ ಜನಗಳ ಹೊಟ್ಟೆ ತುಂಬುತ್ತೆ. ಅಲ್ಲಿ ಇವಾಗ ಅನ್ನದಾನವನ್ನು ಸೇವೆಯನ್ನು ಸಲ್ಲಿಸ್ತಿರಲ್ಲ ರಾಯರ ಮಠಕ್ಕೆ. ಹೌದು ಗುರುಗಳೇ. ಎಲ್ಲಿ ರಾಯರ ಮಠ ಇರುತ್ತೋ, ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಇರ್ತಾರೆ. ಸತ್ಯ ಗುರುಗಳೇ. ರಾಯರ್ ಇದ್ದಾರೆ. ಇವತ್ತು ನನ್ಗೆ ಆಶ್ಚರ್ಯ ಆಗೋಯ್ತು. ನಾನು ಹ್ಮ್ ಕೇಳ್ಕೊಂಡ್ ನಿಮ್ಮ 9 ತಿಂಗಳಿಂದ ಗುರುಗಳೇ ರಾತ್ರಿ ಡೈಲಿ 1 ಗಂಟೆಗೆ 2 ಗಂಟೆ ಕಾಲ್ ಮಾಡ್ತೀನಿ ನಿಮ್ಗೆ. ಹ್ಮ್ ಡೈಲಿ ಹ್ಮ್ ನೀವು ಆ ಟೈಮ್ನಲ್ಲಿ ಫ್ರೀ ಸಿಗ್ತೀರೇನೋ ಅಂತ. ಹ್ಮ್ 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 ಅದಕ್ಕೆ ಹೇಳ್ತಾ ಇರೋದು. ಇವತ್ತು ನೋಡಿ, ಎಲ್ಲ ಒಳ್ಳೇದಾಗುತ್ತೆ. ನನಗೆ ಮೆಸೇಜ್ ಮಾಡಕ್ಕೂ ಬರಲ್ಲ, ಓದಕ್ಕೂ ಬರಲ್ಲ, ಬರೆಯಕ್ ಬರಲ್ಲ. ಬೇರೆ ಕೈಲಿ ಮಾಡಿಸ್ತೇನೆ. ಹ್ಮ್ 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 ಸಿಗ್ಲಿ ಗುರುಗಳು ಸಿಗ್ಲಿ ಅಂತ. ಏನಪ್ಪ ಇಷ್ಟು ಮಾಡ್ರಿ ಸಿಗ್ತಾ ಇಲ್ಲ ನನಗೆ. ಹ್ಮ್ ಗೋಮಾತೆ ಬೆಲ್ಲ ಕೊಡ್ಬೇಕಾದ್ರೆ ನಾನು DSS ಗುರು ಸಿಗ್ಲಿ, ಅವ್ರು ನನಗೆ ಪರಿಹಾರ ಹೇಳಿ ಹ್ಮ್ ಅಂತೇಳಿ ಅವ್ರು ಬೆಲ್ಲ ತಿನ್ನಿಸ್ತೇನೆ. ಹ್ಮ್ ಯಾವ ಊರು ಹೇಳಿದ್ರಿ ನಿಮ್ದು ಸ್ವಾಮಿ? ಮಸ್ಕಿ ಗುರುಗಳೇ. ಮಸ್ಕಿ ಎಲ್ಲಿ ಬರ್ತದೆ ಅದು? ಈ, ರಾಯಚೂರು ಮಸ್ಕಿ ತಾಲೂಕು. ಮಸ್ಕಿ ತಾಲೂಕು, ರಾಯಚೂರು ಡಿಸ್ಟಿಕ್ ಬರ್ತದು. ರಾಯಚೂರು ಡಿಸ್ಟಿಕ್ ಬರ್ತದೆ. ಓಹೋ, ಅಲ್ಲಿ ಹತ್ತಿರದಲ್ಲಿ ಇದೆಲ್ಲ ರಾಯರ ಮಠಕ್ಕೆ. ಹೋಗಿ ಬಂದಿದ್ದೀನಿ ಗುರುಗಳೇ. ಹ್ಮ್ 2 ಸಲ ಹೋಗಿ ಬಂದಿದ್ದೀನಿ. 2 ಸತಿ ಹೋಗಿ ಬಂದಿದ್ದೀರಾ? 9 ತಿಂಗಳಲ್ಲಿ 2 ಸಲ ಹೋಗಿ ಬಂದಿದ್ದೀನಿ. ಓಕೆ.
ಇರ್ಲಿ ಸ್ವಾಮಿ, ಒಳ್ಳೇದಾಗ್ಲಿ. ನೋಡಿ, ಇವತ್ತೇ ನೀವು ಹನ್ನೊಂದು ಮೂಟೆ ಕೊಡಿಸ್ತೀನಿ ಅವ್ರು ಸಿಕ್ಕ್ರೆ ಅಂತ ಕೇಳಿದಿರ. 1 ಅವರಲ್ಲೇ ಗುರು ರಾಘವೇಂದ್ರ ಸ್ವಾಮಿಯವರು ತಥಾಸ್ತು ಮಗನೇ, ಯಾಕೆ ಅಂದ್ರೆ ನಿನ್ನ ಕರ್ಮಗಳು ಎಷ್ಟಿತ್ತು ಹ್ಮ್. ಅಷ್ಟು ನನಗೆ ಬೇಕಾಗಿತ್ತು. ಅದನ್ನ ಜನಗಳು ಬಂದು, ಯಾಕಂದ್ರೆ ನೀವು ಕೊಡಿಸು ಅಕ್ಕಿ ಮೂಟೆ ರಾಯರ್ ತಿನ್ನಲ್ಲ. ತಿನ್ನಲ್ಲ ಗುರುಗಳೇ ನಾವ್. ಅದನ್ನೆಲ್ಲ ಮತ್ತೆ ರಿಟರ್ನ್ ನೀವು ಕೊಡಿಸಿರ್ತೀರ, ಅದನ್ನೆಲ್ಲ ನಮ್ಮಂತ ಭಕ್ತಾದಿಗಳು ತಿಂತಾರೆ. ನಮ್ಮಂತ ಭಕ್ತಾದಿಗಳು ಹೌದಲ್ವಾ? ಹೌದು, ಕರೆಕ್ಟ್ ಗುರುಗಳೇ. ಅದಕ್ಕೆ ರಾಯರ್ ಏನ್ ಕೇಳಿದ್ದಾರೆ, ನನ್ನ ಕಣ್ ಮುಚ್ಚಿ ಕಣ್ ತೆಗೆದ್ರೆ ಕೋಟಿನೇ ನನ್ನ ಮುಂದ್ಗಡೆ ಇರುತ್ತೆ. ಹ್ಮ್. ನಿಂಬದಕ್ಕೆ ನಾನು ಆಸೆ ಪಡುವಂತ ವ್ಯಕ್ತಿನೂ ನಾನಲ್ಲ ಕಂದ. ನೀವು ಹೌದು ಗುರುಗಳೇ. ಭಕ್ತಿಯಿಂದ ನನಗೆ ಪೂಜೆ ಮಾಡಿ, ನೀವು ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಕರೆಕ್ಟ್ ಗುರುಗಳೇ. ಹೌದಲ್ವಾ? ಹೌದು ಗುರುಗಳೇ, ಹೌದು. ಅದಕ್ಕೆ ಸಮಯ ಬಿಡುವಿದ್ದಾಗ ಮಂತ್ರಾಲಯಕ್ಕೆ ಹೋಗಿ, ರಾಯರ ಸನ್ನಿಧಾನಕ್ಕೆ ಹೋಗಿ, ರಾಯರಲ್ಲಿ ಕೇಳ್ಕೊಳ್ಳಿ, ತಂದೆ ನನಗೆ ಕಷ್ಟ ಕೊಟ್ಟಿದ್ದೀರಾ, ಅದನ್ನ ಎದುರಿಸೋ ಶಕ್ತಿ ಒಂದು ಕೊಡಿ ತಂದೆ ಅಂತ ಕೇಳ್ಕೊಳ್ಳಿ. ಆಯ್ತು ಗುರುಗಳೇ. ಅದು ಗುರುಗಳೇ, ಹ್ಮ್ ನಿಮ್ಮ ಹುಡುಕ್ಬೇಕಾದ್ರೆ ನಾನು ಇವಾಗ ನಾಳೆ ಗುರುವಾರ ಬೆಂಗಳೂರಲ್ಲಿ ಬರ್ತಾ ಇದ್ದೆ. ಆ, ಅಲ್ಲಿ ರಾಘವೇಂದ್ರ ಮಠ ಇದೆಯಲ್ಲ, ಹ್ಮ್ ಹ್ಮ್ ವಿಜಯನಗರ 4th ಬ್ಲಾಕ್. ಹ್ಮ್ ಅಲ್ಲಿ ಇರ್ತಾರೆ ನಂತ 2 ವಾರದಿಂದ ಕಾಯ್ತಾ ಇದೀನಿ. ಹೋಗ್ಬೇಕು, ಅಲ್ಲಿ ಇರ್ತಾರೋ ಇಲ್ವೋ ಎಲ್ಲಿ ಹ್ಮ್ ಸಿಗ್ತಾರ ಅವ್ರು ನನಗೆ. ಅಯ್ಯೋ ಸ್ವಾಮಿ. ಅದು ಕೂಡ ಪ್ಲಾನ್ ಹಾಕಿದ್ದೆ ಗುರುಗಳೇ. ಅಯ್ಯೋ, ಬೆಂಗಳೂರಿಗೆ ಬಂದು ಹುಡುಕ್ಬೇಕು ಅನ್ಕೊಂಡಿದ್ದೀರ ನನ್ನನ್ನ? ನಾಳೆ ನೈಟ್ ಹತ್ತಾ ಇದ್ದೆ ಗುರುಗಳೇ ನಾನು ಅಲ್ಲಿಗೆ. ಅಯ್ಯಯ್ಯೋ ಸ್ವಾಮಿ. ಅಲ್ಲಿ ಬಂದು ನಿನ್ ಫೋಟೋ ತೋರಿಸಿ ಅಲ್ಲಿ ಅರ್ಚಕರನ್ನ ಕೇಳಿದ್ರೆ ಹೇಳ್ತಾರ ಹ್ಮ್. ಅಂತ ಏನೋ ಒಂದ್ ತಲೆಯಲ್ಲಿ ಓಡ್ತಾ ಇತ್ತು ಗುರುಗಳೇ. ಅಯ್ಯಯ್ಯೋ, ನಾನಿಲ್ಲ ಸ್ವಾಮಿ. ನಾನು ಅಲ್ಲಿಲ್ಲ. ನಾನು ಹ್ಮ್. ಬೇರೆ ಬೇರೆ ಕಡೆ ಹೋಗ್ತಾ ಇರ್ತೀನಿ, ಒಂದೊಂದು ಜಾಗದಲ್ಲಿ ಇರೋದಿಲ್ಲ. ಒಂದೊಂದು ಕಡೆ ಒಂದೊಂದು ಊರಲ್ಲಿ ಹೋಗ್ತಾ ಇರ್ತೀನಿ. ಸುಮ್ನೆ ಬಂದು ಗುರುಗಳೇ, ಹುಡುಕೋಡಿ. ನಿಮ್ದು ಎಷ್ಟೋ ಎಷ್ಟು ಜನಗಳು ಜನ ಬಂದು. ಗುರುಗಳೇ ಭಕ್ತರು. ಆ ನಿಮ್ಗೆ ಭಕ್ತರು ತುಂಬಾ ಜನ ಆಗ್ಬಿಟ್ಟಿದ್ದಾರೆ ಗುರುಗಳು ಇವಾಗ. ಅಯ್ಯೋ ಸ್ವಾಮಿ, ದಯವಿಟ್ಟು ಹಂಗನ್ಬೇಡಿ. ನಮ್ ಭಕ್ತರು ಅನ್ಬೇಡ, ಅವ್ರು ರಾಯರ್ ಭಕ್ತರು. ಅವರು ನಾವೆಲ್ಲ ಗುರುಗಳೇ, ರಾಯರ್ ಮಕ್ಕಳು. ರಾಯರನ್ನ 9 ತಿಂಗಳಿಂದ ನಾನು ಪೂಜೆ ಮಾಡ್ತಾ ಇದ್ದೀನಿ. ಹ್ಮ್ 9 ತಿಂಗಳಿಂದ ಬೇಡ್ತಾ ಇದ್ದೀನಿ. ಹ್ಮ್ ಅದು ಮಾರ್ಗ ಗೊತ್ತಿಲ್ಲಲ್ಲ ನಮ್ಗೆ. ಸುಮ್ನೆ ಹ್ಮ್ ರಾಯರು ಪೂಜೆ ಮಾಡ್ಬೇಕಷ್ಟೇ. ಹ್ಮ್ 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 ಅಷ್ಟೇ ನಮಗ್ ಗೊತ್ತು. ಹ್ಮ್ ಯಾವ ವಿಧಾನದಲ್ಲಿ ಪೂಜೆ ಮಾಡ್ಬೇಕು, ಯಾವ ತರದಲ್ಲಿ ಪೂಜೆ ಮಾಡ್ಬೇಕು, ಹ್ಮ್ ಮಾರ್ಗ ದಾರಿ ತೋರ್ಸೋರು ಗುರುಗಳೇ ನೀವು. ಹ್ಮ್. ನೋಡಿ, ನೀವು ಸುತ್ತಿ ಬಳಸಿ ಆ ಕಡೆಯಿಂದ ಹೋಗ್ತೀರಾ. ರಾಯರು ಪಕ್ಕದಲ್ಲೇ ಇದ್ದಾರೆ, ಆದ್ರೆ ನಿಮ್ಗೆ ಹೌದು, ಸಿಗ್ತಾ ಇಲ್ಲ. ಸಿಗ್ತಾ ಇಲ್ಲ ಗುರುಗಳೇ. ಅದಕ್ಕೆ ರಾಯರು ಒಂದು ಮಾತನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ರಾಯರು ಜಾತಿ ಮತ ಭೇದ ಏನೂ ನೋಡ್ಲಿಲ್ಲ. ಹೌದು ಗುರುಗಳೇ. ನೀವೆಲ್ರೂ ನನ್ನ ಈ ಮಕ್ಕಳು ತಾನೆ. ಪ್ರತಿಯೊಂದು ವಿಡಿಯೋ ನಾನು ಸ್ಟಾರ್ಟಿಂಗ್ ಬಂದ ತಕ್ಷಣ ಗುರುಗಳೇ, ಹ್ಮ್ 2 ಲೈಕ್ ಆಗಿರ್ತಾವ, 3 ಲೈಕ್ ಆಗಿರ್ತಾವ, 1 ಲೈಕ್ ಆಗಿರುತ್ತೆ. ಹ್ಮ್ ಅಷ್ಟು ನಿನ್ ವಿಡಿಯೋಗಾಗಿ ಕಾಯ್ತಾ ಇರ್ತೀನಿ. ಯಾರ್ದು ಪವಾಡ ಆಯ್ತು ಅಂತ. ಹ್ಮ್ ನೆನಪಿಟ್ಕೊಳ್ಳಿ, ನೆಕ್ಸ್ಟ್ ನಿಮ್ದೇ ಪವಾಡ ಆಗ್ತೀನಿ ನಾನು. ಆಯ್ತು ಗುರುಗಳೇ. ನೆಕ್ಸ್ಟ್ ನನಗೆ ಕರೆ ಮಾಡಿ, ನನಗೆ ಪವಾಡ ಆಯ್ತು ಅಂತ ನೀವು ಹೇಳ್ತೀರಾ ನಿಮ್ಮ ಧ್ವನಿ ಮುಖಾಂತರದಲ್ಲಿ. ಅವತ್ತು ನಾನು ಹೇಳ್ತೀನಿ, ಓಹೋ ನೀವಾ, ಮಸ್ಕಿನ ಹೇಳಿದ್ರಲ್ಲ. ಮಸ್ಕಿ ಗುರುಗಳೇ, ಮಸ್ಕಿ. ಮಸ್ಕಿಯಿಂದ ಕರೆ ಮಾಡಿದಂತವ್ರು 11 ಮೂಟೆ ಅಕ್ಕಿ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲ, ಇವತ್ತು ನಿಮ್ಮದು ಪವಾಡ ಆಯ್ತಾ ಅಂತ ಕೇಳ್ತೀನಿ. ಅವತ್ತು ಆಯ್ತು ನನ್ನ ಪವಾಡ ಅಂತ ಹೇಳ್ಬೇಕು ನೀವು. ಆಯ್ತು ಗುರುಗಳೇ. ಓಕೆ, ಒಳ್ಳೇದಾಗ್ಲಿ. ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿ, ನಿಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ಮಹಾನ್ ಗುರುಗಳು, ಗುರು ರಾಘವೇಂದ್ರ ಸ್ವಾಮಿಯವರು. ರಾಯರ್ ಏನ್ ಕೇಳ್ತಾರೆ, ನಿಮ್ಮಲ್ಲಿ ಆಸ್ತಿ ಅಂತಸ್ತು ಏನು ಕೇಳಲ್ಲ. ನನಗೆ ಚಿನ್ನ ಏನು ಹಾಕು, ಆಭರಣ ಹಾಕು ಅಂತ ಯಾವತ್ತೂ ಕೇಳಿದವರಲ್ಲ. ರಾಯರ್ ಏನ್ ಕೇಳಿದಾರೆ. ಕೇಳ್ತಾರಂದ್ರೆ, ನನಗೆ ಭಕ್ತಿಯಿಂದ ಪೂಜೆ ಮಾಡಿ, ನಿಮ್ಮ ಕಷ್ಟಗಳಲ್ಲಿ ನನ್ನ ಹೆಸರನ್ನು ಕೂಗಿ ಹೇಳಿ, ನಿಮ್ಮ ಕಷ್ಟಗಳಿಗೆಲ್ಲ ದೂರ ಮಾಡುತ್ತೇನೆ ಅಂತ ರಾಯರ್ ಹೇಳಿದ್ದಾರೆ. ಆಯ್ತು. ಅದಕ್ಕೆ ನಾನು ನಿಮಗೆ ಒಂದು ವ್ರತವನ್ನು ತಿಳಿಸಿಕೊಡುತ್ತೀನಿ. ಆ ವ್ರತದಲ್ಲಿ ನೀವು ಪೂಜೆ ಮಾಡಿದರೆ ಸಾಕು, ಖಂಡಿತ ನಿಮಗೆ ಗುರು ರಾಘವೇಂದ್ರ ಸ್ವಾಮಿಯವರು ಅನುಗ್ರಹ ಮಾಡುತ್ತಾರೆ. ರಾಯರ್ ಯಾಕಂದ್ರೆ, ಕಷ್ಟದಲ್ಲಿ ಯಾರಿರ್ತಾರೋ ಅವರಲ್ಲಿ ಕೇಳ್ಕೋಬೇಕು ಒಂದೇ ಮಾತು, ರಾಯರಿದ್ದಾರೆ. ತಂದೆ ನನಗೆ ಕಷ್ಟ ಎದುರಿಸು ಶಕ್ತಿ, ಕಷ್ಟವನ್ನು ಕೊಟ್ಟಿದ್ದೀರಾ, ಅದನ್ನು ಎದುರಿಸು ಶಕ್ತಿ ಒಂದು ಕೊಟ್ಟು ಬಿಟ್ರೆ ಸಾಕು ಅಂತ ಹೇಳಿದ್ರೆ ಸಾಕು, ಗುರು ರಾಘವೇಂದ್ರ ಸ್ವಾಮಿಯವರು ನಿಮ್ಗೆ ಅನುಗ್ರಹ ಮಾಡುತ್ತಾರೆ. ಆಯ್ತು ಗುರುಗಳೇ. ಆಯ್ತಾ? ಮತ್ತೆ ನಿಮ್ಗೆ ಅನುಗ್ರಹ ಆದಂತ ಸಂದರ್ಭದಲ್ಲಿ ಮತ್ತೆ ಮಂತ್ರಾಲಯಕ್ಕೆ ಹೋಗಿ, ಅಲ್ಲಿ ಮಹಾನ್ ಗುರುಗಳು ಸುಬುಧೇಂದ್ರ ತೀರ್ಥರು ಇರ್ತಾರೆ. ಆ ಗುರುಗಳ ಹತ್ರ ಹೋಗಿ ಮಂತ್ರಾಕ್ಷತೆ ಇಸ್ಕೊಂಡ್ ಬನ್ನಿ. ರಾಯರ ಆಯ್ತು. ಸನ್ನಿಧಾನಕ್ಕೆ ಹೋಗಿ, ಯಾಕಂದ್ರೆ ರಾಯರನ್ನ ಮುಟ್ಟಿ ಪೂಜೆ ಮಾಡುವಂತ ಮಹಾನ್ ಗುರುಗಳು ಅವರು. ಆಯ್ತು ಗುರುಗಳೇ, ಅಷ್ಟೇ. 2ನೇ ರಾಯರು ಅಂದ್ರೂ ತಪ್ಪಿಲ್ಲ, ಯಾಕಂದ್ರೆ 2ನೇ ರಾಯರೇ ನಮ್ಮ ಸುಬುಧೇಂದ್ರ ತೀರ್ಥರು ಗುರುಗಳವರು. ಹೌದು, ಹೌದು ಗುರುಗಳೇ. ಅವ್ರ ಕೈಯಿಂದ ಆಶೀರ್ವಾದವನ್ನು, ಅವ್ರ ಏನ್ ಕೊಡ್ತಾರೆ ಅವ್ರ ಆಶೀರ್ವಾದವನ್ನು ಪಡ್ಕೊಂಡು ಬಂದ್ರೆ ಸಾಕು, ನಮ್ಗೆ ಬೇಗ ಅನುಗ್ರಹ ಆಗತ್ತೆ. ಆಯ್ತು ಗುರುಗಳೇ. ಬಿಡುವಿದ್ದಾಗ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಬನ್ನಿ. ಮಂತ್ರಾಲಯಕ್ಕೆ ಹೋಗಿ ರಾಯರ ಸನ್ನಿಧಾನಕ್ಕೆ, ಎಲ್ಲಿ ರಾಯರ ಮಠ ಇರುತ್ತೋ ಅಲ್ಲಿ ರಾಯರು ಅಲ್ಲಿ ಇದ್ದೇ ಇರ್ತಾರೆ. ಎಲ್ಲಿ ರಾಯರ ಬೃಂದಾವನ ಇರುತ್ತೋ ಅಲ್ಲಿ ರಾಯರು ಇರ್ತಾರೆ. ಎಲ್ಲಿ ಹೌದು. ಹೂವಿನ ಪ್ರಸಾದ ಮುಖಾಂತರದಲ್ಲಿ ಕೊಡ್ತಾರೆ, ಅಲ್ಲಿ ನಾನು ಇದ್ದೀನಿ ಕಂದ ಚಿಂತಿಸಬೇಡ ಅಂತಂದು ಹೂವಿನ ಪ್ರಸಾದ ಮುಖಾಂತರದಲ್ಲಿ ಸೂಚನೆ ಕೊಡ್ತಾರೆ ರಾಯರು. ಆಯ್ತು ಗುರುಗಳೇ. ಖಂಡಿತ ನಾನು ಆದಷ್ಟು ಬೇಗ ನಿಮ್ಮ ಮಸ್ಕಿಗೆ ಬರ್ತೀನಿ. ಬರ್ರಿ ಗುರುಗಳೇ, ನಿಮ್ ಕಾಯ್ತಾ ಇದ್ದೀನಿ. ಒಳ್ಳೇದಾಗ್ಲಿ. ನಮ್ಮ ಅಕ್ಕಪಕ್ಕ 150 ಕಿಲೋಮೀಟರ್ ಇದ್ದೀರಾ. ಹ್ಮ್ ನೀವು ಅಡ್ರೆಸ್ ಕೊಟ್ರೆ ಇವತ್ತು ಹೋಳಿಗೆ ತಂದ್ಬಿಡ್ತೀನಿ ಗುರುಗಳೇ. ಒಳಗೆ ತರ್ತೀರಾ? ಹಾಂ ಗುರುಗಳೇ. ನಾನ್ ಸಿಗ್ತೀನಿ ಸ್ವಾಮಿ ನಿಮ್ಗೆ. ಅಲ್ಲ, ನೀನ್ ಅಡ್ರೆಸ್ ಕೊಟ್ರೆ ಗುರುಗಳೇ. ಕೊಟ್ರೇನಾ? ಹಾ, ಓ ಅಷ್ಟು. ಓಕೆ, ಸಿಕ್ಕ್ರೆ ನೀವು 2 ಹೋಳಿಗೆ ತುಪ್ಪ ತಗೊಂಬಂದ್ ಕೊಡ್ತೀರಾ ಒಟ್ನಲ್ಲಿ. ಕೊಡ್ತೀವಿ ಗುರುಗಳೇ. ಓಹೋ, ಗ್ಯಾರಂಟಿ ನಂಬ್ಲಾ?
ನೆಂಬೋದು ಗುರು. ನೀವು ಅಡ್ರೆಸ್ ಕೊಟ್ರೆ ಗುರುಗಳೇ ಮತ್ತೆ ಆಮೇಲೆ ಓಕೆ ಸ್ವಾಮಿ, ಒಟ್ನಲ್ಲಿ ಅನುಗ್ರಹ ಆಗುತ್ತೆ ಇವಾಗ ನಿಮ್ಗೆ. ಆಯ್ತು ಗುರುಗಳೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ 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 ಶ್ರೀರಾಮ್. ಶ್ರೀರಾಮ್.